ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಆಲ್ರೆಡಿ ರೆಡ್ಮಿ ನೋಟ್ 9 10, ರೆಡ್ಮಿ ನೋಟ್ 9 10 ಪ್ರೋ, ರೆಡ್ಮಿ ನೋಟ್ 9 10 ಪ್ರೋ ಮ್ಯಾಕ್ಸ್ ಈ ಮೂರು ಫೋನ್ಗಳು ಸಹ ಲಾಂಚ್ ಆಗಿರುವಂಥದ್ದು. ಸೊ ನನಗೆ ಅವ್ರೇನು ಫೋನ್ ಕಳಿಸಿಲ್ಲ. ಸೊ ನಾ ಆ ಒಂದು ಲಾಂಚನ್ನು ನೋಡಿದ್ದೀನಿ, ಸ್ಪೆಸಿಫಿಕೇಶನ್ ಎಲ್ಲ ಗೊತ್ತಾಗಿದೆ. ಸೊ ನನ್ನ ಫಸ್ಟ್ ಇಂಪ್ರೆಷನ್ ಈ ಮೂರು ಫೋನ್ಗಳ ಬಗ್ಗೆ ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಈ ಒಂದು ರೆಡ್ಮಿ ನೋಟ್ 10 ಇದೆ, ಅದೊಂದು ಡಿಫ್ರೆಂಟ್ ಫೋನು. ಮತ್ತು ರೆಡ್ಮಿ ನೋಟ್ 10 ಪ್ರೋ ಮತ್ತು ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ ಎರಡು ಕೂಡ ಆಲ್ಮೋಸ್ಟ್ ಸಿಮಿಲರ್ ಸ್ಪೆಸಿಫಿಕೇಶನ್ ಹೊಂದಿರುವಂಥದ್ದು. ಒಂದು ಫೋನಲ್ಲಿ ಅಂದರೆ ರೆಡ್ಮಿ ನೋಟ್ 9 ಪ್ರೋನಲ್ಲಿ ನಿಮಗೆ 64 MP ಕ್ಯಾಮ್ರಾ ಸಿಕ್ಕರೆ, ನೋಟ್ 9 ಪ್ರೋ ಮ್ಯಾಕ್ಸಲ್ಲಿ ನಿಮಗೆ 108 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಅದೊಂದು ಡಿಫ್ರೆನ್ಸ್ನ ಬಿಟ್ಟರೆ ಎರಡು ಫೋನ್ಗಳಲ್ಲಿ ಬೇರೆ ಏನು ಚೇಂಜಸ್ಸನ್ನು ಮಾಡಲಾಗಿಲ್ಲ. ಡಿಸೈನ್ ಆಗಿರ್ಬೋದು, ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಡಿಸ್ಪ್ಲೇ ಆಗಿರ್ಬೋದು, ಪ್ರತಿಯೊಂದು ಬ್ಯಾಟ್ರಿ, ಚಾರ್ಜರು ಪ್ರತಿಯೊಂದು ಕೂಡ ಸೇಮು, ಆ ಒಂದು ಕ್ಯಾಮ್ರಾವನ್ನು ಬಿಟ್ಟು. ಇನ್ನು ಮೊದಲದಾಗಿ ಒಂದು ರೆಡ್ಮಿ ನೋಟ್ 10 ಫೋನ್ನ ಬಗ್ಗೆ ಮಾತನಾಡೋಣ ಆಯಿತಾ. ಈ ಒಂದು ಫೋನ್ ಏನಿದೆ ಇದು ಪ್ಲಾಸ್ಟಿಕ್ ಬ್ಯಾಕು, ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ 3 ಆಯಿತಾ. ಸೊ 6.43 ಇಂಚಿನ ಅಮೋಲೆಡ್ ಡಿಸ್ಪ್ಲೇನ ಈ ಒಂದು ಫೋನಲ್ಲಿ ಆಗ್ತಾ ಇದ್ದಾರೆ ಆಯಿತಾ. ನಿಮಗೆ ಈ ಒಂದು ಫೋನ್ ಏನಿದೆ ಇದು 12,000 ರೂಪಾಯಿಗೆ ಲಾಂಚ್ ಆಗಿದೆ. ಈ ಒಂದು ಪ್ರೈಸನ್ಸ್ಗೆ ಅಮೋಲೆಡ್ ಡಿಸ್ಪ್ಲೇ ಅಂತ ಅಂದರೆ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇನಂದರೆ ಇದು 60 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಆಗಿರುವಂಥದ್ದು. ಬಟ್ ಟಚ್ ಸ್ಯಾಂಪ್ಲಿಂಗ್ ರೇಟ್ ಸ್ವಲ್ಪ ಜಾಸ್ತಿ ಇದೆ ಅನ್ನೋದು ಬಿಟ್ಟರೆ 60 ಹರ್ಟ್ಸ್ ಅಮೋಲೆಡ್ ಡಿಸ್ಪ್ಲೇ ಏನಿದೆ ಈ ಒಂದು ಪ್ರೈಸಲ್ಲಿ ಅದೇ ಒಂದು ಖುಷಿಯಾಗಿರುವಂಥ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಬ್ರೈಟ್ ಆಗಿದೆ. 1100 ನಿಟ್ಸ್ನ ಬ್ರೈಟ್ನೆಸ್ಸನ್ನು ಈ ಒಂದು ಡಿಸ್ಪ್ಲೇ ಹೊಂದಿರುವಂಥದ್ದು. ಫುಲ್ HD ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ ಆಯಿತಾ. ಸೊ ಈ ಪ್ರೆಸೆನ್ಸ್ಗೆ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು ನನಗೆ ತುಂಬ ಖುಷಿ ಕೊಟ್ಟಂಥ ವಿಷಯ. ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಇದನ್ನು ಬಿಟ್ಟರೆ ಈ ಒಂದು ಫೋನ್ನ ಬೇಸಿಕ್ ವೇರಿಯಂಟ್ 4GB ರ್ಯಾಮು ಮತ್ತು 64GB ಸ್ಟೋರೇಜ್ ಆಯಿತಾ. ಸೊ ಅದನ್ನು 12,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಒಂದು ಒಳ್ಳೆ ಪ್ರೈಸೇ ಸ್ಪೆಸಿಫಿಕೇಶನ್ ನೋಡಿದ್ರೆ. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4 ರ್ಯಾಮ್ ಆಗಿರುವಂಥ ಮತ್ತು ಸ್ಟೋರೇಜ್ ಬಂದುಬಿಟ್ಟು UFS 2.2 ಸ್ಟೋರೇಜು. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪ್ರೈಸ್ ರೇಂಜ್ಗೆ UFS 2.2 ಸ್ಟೋರೇಜನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಮ್ಗೆ ಆಲ್ಮೋಸ್ಟ್ ಪ್ರತಿಯೊಂದು ಫೋನ್ಗಳು ಸಹ ನಿಮಗೆ ಒಂದು UFS 2.1 ಸಿಗ್ಬೋದು ಕಷ್ಟಪಟ್ಟರೆ, ಅಥವಾ eMMC ಸ್ಟೋರೇಜ್ ಸಿಗುತ್ತೆ. ಬಟ್ 2.2 ನೀಡಿದರೆ ತುಂಬ ಫಾಸ್ಟ್ ಅಪ್ಲಿಕೇಶನ್ ಲೋಡ್ ಆಗುತ್ತೆ, ಇನ್ಸ್ಟಾಲ್ ಆಗುತ್ತೆ. ತುಂಬ ಒಳ್ಳೆ ಫೀಚರ್ ಇದಾಗಿರುವಂಥದ್ದು. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಇದರಲ್ಲಿ ಕ್ವಾಡ್ ಕ್ಯಾಮ್ರಾ ಸೆಟಪ್ ಇದೆ. ಸೊ ಅದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 48 MP ಮೈನ್ ಸೆನ್ಸರು, ಸೋನಿ ಸೆನ್ಸರ್ ಅದು. ಸೊ ಇನ್ನೊಂದು 8 ಮೆಗಾಪಿಕ್ಸೆಲ್ ಎಂದು ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸು, ಮತ್ತು ಇನ್ನೊಂದು 2 ಮೆಗಾಪಿಕ್ಸೆಲ್ ಎಂದು ಮ್ಯಾಕ್ರೋ ಲೆನ್ಸು, ಇನ್ನೊಂದು 2 ಮೆಗಾಪಿಕ್ಸೆಲ್ ಎಂದು ಡೆಪ್ತ್ ಸೆನ್ಸರ್ ಇರುವಂಥದ್ದು, ಮತ್ತು 13 ಮೆಗಾಪಿಕ್ಸೆಲ್ನ ಸೆಲ್ಫಿ ಇರುವಂಥದ್ದು. ಸೆಲ್ಫಿ ಕ್ಯಾಮ್ರಾ ಅದು ಹೆಂಗಿದೆ ಕ್ಲಾರಿಟಿ ಅಂತ ಗೊತ್ತಿಲ್ಲ ನನಗೆ. ನಾನು ನಿಮಗೆ ಬೇಕು ಅಂತಂದರೆ ಈ ಫೋನ್ಗಳನ್ನ ಪರ್ಚೇಸ್ ಮಾಡಿ ರಿವ್ಯೂ ಮಾಡು, ಅನ್ಬಾಕ್ಸ್ ಮಾಡು ಅಂದರೆ ಮಾಡ್ತೀನಿ. ಕಾಮೆಂಟಲ್ಲಿ ತಿಳಿಸಿ ಮಾಡಬೇಕಾ ಅಂತ. ಇನ್ನು ಈ ಒಂದು ಫೋನ್ ಇರುವಂಥ ಪ್ರೋಸರ್ ಬಂದ್ಬಿಟ್ಟು ಹೊಸ ಪ್ರೋಸರ್ ಇರುತ್ತೆ, ಸ್ನ್ಯಾಪ್ಡ್ರ್ಯಾಗನ್ 678 ಪ್ರೋಸರ್. ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ ಒಂದು ಪ್ರೋಸರ್ನ ಯೂಸ್ ಮಾಡಲಾಗ್ತದೆ. ಅಂಥದ್ದು ಬೆಂಚ್ಮಾರ್ಕ್ ಮಾಡಿ ಸುಮಾರು 2,15,000 20,000 ಒಳಗಡೆ ರೇಟಿಂಗನ್ನು ಕೊಡುತ್ತೆ ಅಂತ ಇವ್ರು ಹೇಳಲಾಗ್ತಿರುವಂಥದ್ದು. ಸೊ ಒಂದು ಈ ಪ್ರೈಸನ್ಸ್ಗೆ ಒಂದು ಒಳ್ಳೆ ಪ್ರೋಸರನ್ನೇ ನನಗನ್ನಿಸ್ದಂಗೆ ಆಲ್ಮೋಸ್ಟ್ ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಈ ಒಂದು ಪ್ರೈಸ್ಗೆ ಸಿಮ್ಲರ್. ಆಲ್ಮೋಸ್ಟ್ Helio G80 85 ಆಲ್ಮೋಸ್ಟ್ ಸಿಮ್ಲರ್ ಅಂಥದ್ದು ಬೆಂಚ್ ಮಾರ್ಕನ್ನು ನೀಡುತ್ತೆ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಸೊ ಒಂದು ಒಳ್ಳೆ ಪ್ರೋಸರ್ ಆಗಿದೆ, ಅದ್ರ ಬಗ್ಗೆ ತಲೆಗೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇನ್ನು ಈ ಒಂದು ಫೋನ್ ಇರುವಂಥ ಬ್ಯಾಟ್ರಿ 5,000 mAh ಕೆಪಾಸಿಟಿಯ ಬ್ಯಾಟ್ರಿ ಮತ್ತು ಬಾಕ್ಸ್ ಒಳಗೆ 33 ವಾಟ್ನ ಫಾಸ್ಟ್ ಚಾರ್ಜರ್ ನೀಡಿದ್ದಾರೆ. ಈ ಒಂದು ಪ್ರೈಸನ್ಸ್ಗೆ 12,000 ಪ್ರೈಸನ್ಸ್ಗೆ ಸೂಪರ್ ನನಗೆ ಇಷ್ಟಪಡ್ತೀನಿ. ಒಂದು ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ 5,000 ಅಂತಂದರೆ ಸೂಪರ್. ಜೊತೆಗೆ ಈ ಒಂದು ಫೋನ್ ಏನಿದೆ ಇದು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಹೊಂದಿರುವಂಥದ್ದು. ಇದೊಂದು ಒಳ್ಳೆಯ ವಿಷಯನೇ. ಜೊತೆಗೆ ಈ ಒಂದು ಫೋನ್ Android 11ನ ಬೇಸ್ ಮೇಲೆ ರನ್ ಆಗ್ತಿರುವಂಥ MIUI 12ನ ರನ್ ಮಾಡ್ತಾ ಇದೆ. ಮತ್ತು ಈ ಒಂದು ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಸಹ ಇದೆ. ಸ್ಟೀರಿಯೋ ಸ್ಪೀಕರ್ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟನ್ನು ಕೂಡ ನೀಡಿದ್ದಾರೆ. ಸೊ ನನಗನ್ನಿಸ್ತಂಗೆ 12,000 ರೂಪಾಯಿಗೆ ಕಣ್ಣು ಮುಚ್ಕೊಂಡು ಈ ಒಂದು ಫೋನ ಪರ್ಚೇಸ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೂಪರ್ ಆಗಿದೆ ಸ್ಪೆಸಿಫಿಕೇಷನು. 12,000 ರೂಪಾಯಿಗೆ ನೋಡೋಣ. ನಿಮಗೆ ಬೇಕು ಅಂತ ಅಂದರೆ ಒಂದು ಫೋನ್ ನಾನೇ ಪರ್ಚೇಸ್ ಮಾಡಿ ಅನ್ಬಾಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕಾಮೆಂಟ್ನಲ್ಲಿ ತಿಳಿಸಿ ಆಯಿತಾ. ರೆಡ್ಮಿ ನೋಟ್ 10 ಅಂತೂ 12,000 ರೂಪಾಯಿಗೆ ಕಣ್ಣು ಮುಚ್ಕೊಂಡು ತೊಗೊಬೋದು. ಅಮೋಲೆಡ್ ಡಿಸ್ಪ್ಲೇ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. ಈ ಪ್ರೈಸನ್ಸ್ಗೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸದ್ಯಕ್ಕೆ ಫ್ಯೂಚರಲ್ಲಿ ಬೇರೆ ಫೋನ್ಗಳು ಬರ್ಬೋದು ಬೀಟ್ ಮಾಡೋದಕ್ಕೆ ಇದನ್ನು. ಬಟ್ ಸದ್ಯಕ್ಕಂತೂ ರೆಡ್ಮಿ ನೋಟ್ 10 ಈ ಒಂದು ಪ್ರೈಸಲ್ಲಿ ತುಂಬ ಸಾಕಾಗಿದೆ ಅಮೋಲೆಡ್ ಡಿಸ್ಪ್ಲೇ ಜೊತೆಗೆ. ಇನ್ನು ಇದರ ನಂತರ ರೆಡ್ಮಿ ನೋಟ್ 10 ಪ್ರೋ ಮತ್ತು ನೋಟ್ 10 ಪ್ರೋ ಮ್ಯಾಕ್ಸ್ ಎರಡು ಫೋನ್ಗಳ ಬಗ್ಗೆ ಮಾತನಾಡೋಣ. ಎರಡು ಕೂಡ ಸೇಮ್ ಸ್ಪೆಸಿಫಿಕೇಶನ್ ಆಗಿರೋದ್ರಿಂದ ಒಟ್ಟಿಗೆ ಹೇಳ್ಬಿಡ್ತೀನಿ. ನೀವು ನಂಬಲ್ಲ, ಈ ಒಂದು ಫೋನಲ್ಲಿ 6.6 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು ಈ ಒಂದು ಪ್ರೈಸನ್ಸ್ಗೆ. ಜೊತೆಗೆ 120 ಹರ್ಟ್ಸ್ನ ರಿಫ್ರೆಶ್ ರೇಟು, 240 ಹರ್ಟ್ಸ್ನ ಟಚ್ ಸ್ಯಾಂಪಲಿಂಗ್ ರೇಟು, ಅಷ್ಟೇ ಅಲ್ಲ 1200 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಜೊತೆಗೆ ಬರ್ತಾ ಇರುವಂಥದ್ದು, ಮತ್ತು HDR10ನ ಸಪೋರ್ಟ್ ಮಾಡುತ್ತೆ. ಈ ಒಂದು ಪ್ರೈಸನ್ಸ್ಗೆ ಈ ಒಂದು ರೆಡ್ಮಿ ನೋಟ್ 10 ಪ್ರೋ ಏನಿದೆ ಇದು 16,000 ರೂಪಾಯಿಂದ ಶುರುವಾಗ್ತಿರುವಂಥದ್ದು ಬೇಸಿಕ್ ವೇರಿಯಂಟು, 6GB ರ್ಯಾಮ್ ಮತ್ತು 64GB ಸ್ಟೋರೇಜು. 16,000 ರೂಪಾಯಿ ಪ್ರೈಸನ್ಸ್ಗೆ ಅಮೋಲೆಡ್ ಪ್ಲಸ್ 120 ಹರ್ಟ್ಸ್ನ ರಿಫ್ರೆಶ್ ರೇಟ್, ಹೆವಿ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ ಅಂತ ಅಂದರೆ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್. ಸದ್ಯಕ್ಕಂತೂ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಈ ಒಂದು ಪ್ರೈಸನ್ಸ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಕ್ರೇಜಿ ಡಿಸ್ಪ್ಲೇ ಸ್ಪೆಕ್ ವೈಸು. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್
732G ಪ್ರೊಸೆಸರ್ ಅಂತ ಇದೊಂದು 4G ಪ್ರೊಸೆಸರ್. ಇದೊಂದು ಸ್ವಲ್ಪ ಬೇಜಾರಾಯ್ತು ನನಗೆ, ಬಟ್ ಈ ಪ್ರೈಸಂಜಿಗೆ ಒಳ್ಳೆ ಪ್ರೊಸೆಸರೇ ಆಯಿತಾ, ಒಳ್ಳೆ ಪ್ರೊಸೆಸರ್ನೇ. ಬಟ್ 5G ನೀಡಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು, ಬಟ್ 5 ಸದ್ಯಕ್ಕೆ ಬರೋ ಪ್ಲ್ಯಾನ್ ಇಲ್ಲ. ಬಟ್ ಇದು ಕೂಡ ಒಂದು ಒಳ್ಳೆ ಪ್ರೊಸೆಸರ್ನ, ಇದಕ್ಕಿಂತ ಸ್ವಲ್ಪ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಫಾರ್ ಎಕ್ಸಾಂಪಲ್ 800U ಪ್ರೊಸೆಸರ್ ಅಥವಾ ಡೈಮೆನ್ಸಿಟಿ 1000 ಬೆಲೆ ಜಾಸ್ತಿ ಆಗಿಬಿಡುತ್ತೆ, ಬಟ್ ಅಟ್ಲೀಸ್ಟ್ 800U ಡೈಮೆನ್ಸಿಟಿ ನೀಡಿದರೆ ಅಥವಾ 1000 ಡೈಮೆನ್ಸಿಟಿ 1000 ನೀಡಿದ್ರು ಇನ್ನೂ ಬೆಂಕಿ ಇರ್ತಾಯಿತ್ತು, ಇನ್ನೂ ಇದಕ್ಕಿಂತ ಪವರ್ಫುಲ್ ಇರೋಂಥ ಪ್ರೊಸೆಸರ್. ಬಟ್ ಇದು ಕೂಡ ಒಂದು ಒಳ್ಳೆ ಪ್ರೊಸೆಸರ್, ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರು. ಸೊ ಟೆಕೆಟ್ಸ್ಗಳಂಗೆ ಎಲ್ಲರೂ ಕೂಡ ಸೇಮ್ ಪ್ರೊಸೆಸರ್ ಇರುವಂಥದ್ದು, ಮತ್ತು ಈ ಒಂದು ಫೋನಲ್ಲೂ ಸಹ ನಿಮಗೆ LPDDR4 ರ್ಯಾಮ್ ಆಗಿರುವಂಥದ್ದು ಮತ್ತು UFS 2.2 ಸ್ಟೋರೇಜು. ಸೊ ಈ ಪ್ರೈಸ್ಗೆ ಪರವಾಗಿಲ್ಲ. ಆಲ್ಮೋಸ್ಟ್ ಕೆಲವು ಫೋನ್ಗಳಲ್ಲಿ ಈ ಪ್ರೈಸಲ್ಲಿ ಕೆಲವು ಫೋನ್ಗಳಲ್ಲಿ ಸೇಮ್ ಸ್ಟೋರೇಜ್ ಮತ್ತು ರ್ಯಾಮ್ ಸಿಗುತ್ತೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂತಂದರೆ ಆಗಲೇ ಹೇಳ್ದಂಗೆ ಎರಡು ಫೋನ್ಲಿರುವಂಥ ಮೈನ್ ಡಿಫ್ರೆನ್ಸೇ ಕ್ಯಾಮ್ರಾ. ಈ ಒಂದು ರೆಡ್ಮಿ ನೋಟ್ 10 ಪ್ರೋನಲ್ಲಿ ನಿಮಗೆ 64MP ಕ್ಯಾಮ್ರಾ ಸಿಕ್ಕರೆ, ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸಲ್ಲಿ ನಿಮಗೆ 108 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಈ ಒಂದು 10 Pro ಮ್ಯಾಕ್ಸಲ್ಲಿರುವಂಥ 108MP ಕ್ಯಾಮ್ರಾ ಸ್ಯಾಮ್ಸಂಗ್ ಸೆನ್ಸಾರು HM2 ಸೆನ್ಸಾರು ತುಂಬ ಒಳ್ಳೆ ಸೆನ್ಸರ್ದಾಗಿರುವಂಥದ್ದು. ಈ ಮೈನ್ ಸೆನ್ಸರ್ನ ಬಿಟ್ಟರೆ ಎರಡು ಫೋನ್ಗಳು ಉಳಿದಿರುವಂಥ ಕ್ಯಾಮ್ರಾಗಳೆಲ್ಲ ಸೇಮ್ ಆಯಿತಾ. ಎರಡರಲ್ಲೂ ಕೂಡ 8 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು, 5 ಮೆಗಾಪಿಕ್ಸೆಲ್ನ ಮ್ಯಾಕ್ರೋ ಲೆನ್ಸ್ ಇರುವಂಥದ್ದು, ಮತ್ತು ಇನ್ನೊಂದು 2 ಮೆಗಾಪಿಕ್ಸೆಲ್ನ ಡೆಪ್ ಸೆನ್ಸರ್ ಇರುವಂಥದ್ದು. ಮತ್ತು ಫ್ರಂಟ್ ಕ್ಯಾಮ್ರಾ ಕೂಡ ಎರಡರಲ್ಲೂ ಸೇಮು, ಎರಡರಲ್ಲೂ ಕೂಡ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಸೊ ಅದೇ ಹೇಳಿದ್ನಲ್ಲ, ಈ ಒಂದು ಮೇನ್ ಸೆನ್ಸಾರ್ ಸ್ಪೆಸಿಫಿಕೇಷನ್ ಬಿಟ್ಟು ಉಳಿದಿದೆಲ್ಲ ಸೇಮ್ ಇದೆ. ಇನ್ನು ಎರಡರಲ್ಲೂ ಕೂಡ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಇನ್ನು ಬ್ಯಾಟ್ರಿ ಕೂಡ ಅಷ್ಟೇ, ಎರಡರಲ್ಲೂ 5000 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು ಬಾಕ್ಸಲ್ಲೇ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿದ್ದಾರೆ. ಸೊ ಇದಿಷ್ಟು ಮೈನ್ ಫೀಚರ್ಸ್ ಆಗಿದೆ. ಇದನ್ನು ಬಿಟ್ಟರೆ ಈ ಫೋನ್ಗಳಲ್ಲೂ ಸಹ ಸ್ಟೀರಿಯೋ ಸ್ಪೀಕರ್ ಇದೆ ಎರಡರಲ್ಲೂ, ಮತ್ತು ಇದರಲ್ಲೂ ಕೂಡ ಆ್ಯಂಡ್ರಾಯ್ಡ್ 11 ಬೇಸ್ ಮೇಲೆ ರನ್ ಆಗ್ತಿರುವಂಥ ಈ ಒಂದು MIUI 12 ರನ್ ಆಗ್ತಾ ಇದೆ. ಸೊ ಆಗಲೇ ಹೇಳ್ದಂಗೆ ಈ ಒಂದು ನೋಟ್ 10 ಪ್ರೋ ಬೇಸಿಕ್ ವೇರಿಯಂಟು 6GB 64GB 16,000 ರೂಪಾಯಿಗೆ ಲಾಂಚ್ ಆಗ್ತಿರುವಂಥದ್ದು. ನೋಟ್ 10 ಪ್ರೋ ಮ್ಯಾಕ್ಸ್ ಬೇಸಿಕ್ ವೇರಿಯಂಟು ಸೇಮ್ 6GB 64GB ನಿಮಗೆ 19,000 ರೂಪಾಯಿಗೆ ಲಾಂಚ್ ಆಗ್ತಾ ಇರುವಂಥದ್ದು. ಸೊ ಪರ್ಸ್ನಲಿ ನಾನು ಚೂಸ್ ಮಾಡೋದಾದ್ರೆ ಎರಡು ಫೋನ್ಗಳಲ್ಲಿ, ಈ ಮೂರು ಫೋನ್ಗಳಲ್ಲಿ ನಾನು ಚೂಸ್ ಮಾಡೋದಾದರೆ ಒಂದು ವೇಳೆ 12,000 ರೂಪಾಯಿ ಪ್ರೈಸ್ಗೆ ನೋಟ್ 10 ಆರಾಮಾಗಿ ತೊಗೊಬೋದು. ಬೇರೆ ಫೋನಲ್ಲಿ ಕಂಪೇರ್ ಮಾಡಿದ್ರೆ ತುಂಬ ಒಳ್ಳೆ ಸ್ಪೆಸಿಫಿಕೇಷನ್ನು. ಮತ್ತು ರೆಡ್ಮಿ ನೋಟ್ 10 ಪ್ರೋ ಮತ್ತು ನೋಟ್ 10 ಪ್ರೋ ಮ್ಯಾಕ್ಸಲ್ಲಿ ಪರ್ಸ್ನಲಿ ನಾನಂತೂ ಈ ಒಂದು ರೆಡ್ಮಿ ನೋಟ್ 10 ಪ್ರೋನೇ ತಗೋತೀನಿ. 16,000 ರೂಪಾಯಿಗೆ ನನಗೆ 108MP ಕ್ಯಾಮ್ರಾ ಅವಶ್ಯಕತೆ ಇಲ್ಲ. ಅದು ನನಗೆ ಅನಿಸ್ತಂಗೆ ಗಿಮ್ಮಿಕ್ ಅಂತ ಅನ್ಸ್ಬಿಡುತ್ತೆ ಆಯಿತಾ. 64MP ಸೆನ್ಸಾರ್ ಎಷ್ಟು MP ಅನ್ನೋದು ಡಿಪೆಂಡ್ ಆಗಲ್ಲ ಆಯಿತಾ. ಕ್ಯಾಮ್ರಾ ಕ್ಲಾರಿಟಿ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ಗೊತ್ತಿಲ್ಲ ಈ ಒಂದು 108MP ಕ್ಯಾಮ್ರಾ ಕ್ಲಾರಿಟಿ ಹೆಂಗಿದೆ ಅಂತ. ನಂಗೆ ಅನಿಸ್ತಂಗೆ ನೋಟ್ 10 ಪ್ರೋ ಈಕ್ವಲೆಂಟಾಗೇ ಇರುತ್ತೆ, ಒಂದೇ ಅಂದರೆ ರೆಸೊಲ್ಯೂಷನ್ ಜಾಸ್ತಿ ಇರುತ್ತೆ ಅಂತ ಅನ್ಕೋತೀನಿ. ಸೊ ಝೂಮ್ ಮಾಡಿದ್ರೆ ಕ್ಲಾರಿಟಿ ತುಂಬ ಚೆನ್ನಾಗಿ ಸಿಗುತ್ತೆ ಒಂದು ಪ್ರೋ ಮ್ಯಾಕ್ಸಲ್ಲಿ. ಸೊ ಪರ್ಸನಲ್ ನಾನಂತೂ ಈ ಒಂದು ರೆಡ್ಮಿ ನೋಟ್ 10 ಪ್ರೋ ತೊಗೋತೀನಿ. 16,000 ರೂಪಾಯಿಗೆ ಕಣ್ಣು ಮುಚ್ಕೊಂಡು ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದು. ಏನಕ್ಕೆ ಅಂದರೆ ನೋಡ್ಬೋದು, ಅಮೋಲೆಡ್ ಡಿಸ್ಪ್ಲೇ ನಿಮಗೆ 120 Hz ರಿಫ್ರೆಶ್ ರೇಟ್ ಅಂತಂದರೆ ಯಾರು ಕೊಡಲ್ಲ ಈ ಒಂದು ಪ್ರೈಸ್ಗೆ. ಸೊ ಕ್ರೇಜಿನ ಲೆಕ್ಕ ಇಷ್ಟಪಡ್ತೀನಿ ಅದು. ಮತ್ತು ಪ್ರೊಸೆಸರ್ ಕೂಡ ತುಂಬ ಚೆನ್ನಾಗಿದೆ. ಸ್ನ್ಯಾಪ್ಡ್ರ್ಯಾಗನ್ 732 ಪ್ರೊಸೆಸರು, UFS 2.2 ಸ್ಟೋರೇಜು, ಬ್ಯಾಟ್ರಿ ತುಂಬ ಚೆನ್ನಾಗಿದೆ, ಕ್ಯಾಮ್ರಾ 64MP ಓಕೆ, 5000 mAh ಕೆಪಾಸಿಟಿ ಬ್ಯಾಟ್ರಿ, 33 ವ್ಯಾಟ್ ಫಾಸ್ಟ್ ಚಾರ್ಜರ್ ಅಂತಂದರೆ ಆರಾಮ ಪರ್ಚೇಸ್ ಮಾಡ್ಬೋದು. ಸ್ಟೀರಿಯೋ ಸ್ಪೀಕರ್ ಕೂಡ ಸಿಗ್ತಾ ಇರುವಂಥದ್ದು ಒಂದು ಪ್ರೈಸ್ಗೆ. ಸೊ ತೊಗೊಂಡ್ರೆ ನನಗೆ ರೆಡ್ಮಿ ನೋಟ್ 10 ಪ್ರೋ ತೊಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ನನ್ನ ಒಂದು ಹಾನೆಸ್ಟ್ ಒಪಿನಿಯನ್ ಆಯಿತು. ಒಂದು ಫೋನ್ ತುಂಬ ಒಳ್ಳೆ ಫೋನ್ಗಳಾಗಿದೆ. ಈ ಲಾಂಚ್ ಮಾಡಿರುವಂಥ ಮೂರು ಫೋನ್ಗಳು ಸಹ ಆ ಒಂದು ಪ್ರೈಸ್ಗೆ ತುಂಬ ಒಳ್ಳೆ ಫೋನ್ ಆಗಿರುವಂಥದ್ದು. ಸದ್ಯಕ್ಕೆ ಈ ಒಂದು ಪ್ರೈಸಲ್ಲಿ ನೀವು ಫೋನ್ ತೊಗೋಬೇಕು ಅಂದ್ಕೊಂಡಿದ್ದೀರ ಅಂದರೆ ಇದನ್ನೇ ತಗೊಳ್ಳಿ ಅಂತೀನಿ ಆಯಿತಾ. ನೀವು ಕಾಂಪಿಟೇಷನಲ್ಲಿ ಕಂಪೇರ್ ಮಾಡೋದು ನಿಮ್ಮ 5G ಬಿಟ್ಬಿಡಿ, 5G ಅನ್ನೋದನ್ನು ಬಿಟ್ಬಿಡಿ ಆಯಿತಾ. 5G ಬೇಕು ಅಂದರೆ ಬೇರೆ ಆಪ್ಷನ್ ಇದೆ ಆಯಿತಾ. 4Gಯಲ್ಲಿ ನಿಮಗೆ ಅಮೋಲೆಡ್ ಡಿಸ್ಪ್ಲೇ ಹೊಂದಿರುವಂಥ ಫೋನ್ ಬೇಕು ಅಂತ ಅಂದರೆ ನಿಮಗೆ ಇದ್ದೇ ಆಪ್ಷನ್ ಇದ್ಬಿಟ್ಟು ಬೇರೆ ಏನೋ ಆಪ್ಷನ್ ಸದ್ಯಕ್ಕಂತೂ ಇಲ್ಲ. ನಿಮಗೆ ಬಡ್ಜೆಟಲ್ಲಿ ನಿಮಗೆ ಬ್ರ್ಯಾಂಡ್ ಬ್ರ್ಯಾಂಡ್ ಮ್ಯಾಟ್ರ್ ಆಗಲ್ಲ. ನನಗೆ ಒಟ್ಟಿಗೆ ಸ್ಪೆಸಿಫಿಕೇಷನ್ ಬೇಕು ಅಂತಂದರೆ ನೋಡ್ರಪ್ಪ ಇದು ಆಪ್ಷನ್ಸು. ಸೊ ಇದಿಷ್ಟು ನನ್ನ ಒಪಿನಿಯನ್ನು. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಈ ಕಾಮೆಂಟ್ ತಿಳಿಸ್ಬೋದು. ನಿಮಗೆ ಇದನ್ನು ನಾನು ಪರ್ಚೇಸ್ ಮಾಡಿ ಅನ್ಬಾಕ್ಸ್ ಮಾಡಬೇಕು ಅಂತಂದರೆ ಅದನ್ನು ಕೂಡ ತಿಳಿಸಿ. ಟ್ರೈ ಮಾಡ್ತೀನಿ. ಬೆಲೆ ಸ್ವಲ್ಪ ಜಾಸ್ತಿ ಬಟ್ ಸ್ಟಿಲ್ ಟ್ರೈ ಮಾಡ್ತೀನಿ ನಾನು. ಸೊ ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋಲಿ.